ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಅರೆಸೇನಾ ಪಡೆಗಳಿಂದ ಬೀದರ್ ನಗರದಲ್ಲಿ ರೂಟ್ ಮಾರ್ಚ್. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಏರಿಯಾ ಡಾಮಿನೇಷನ್ ಕುರಿತು ಬೀದರ್ ನಗರದಲ್ಲಿ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರಿಂದ ರೂಟ್ ಮಾರ್ಚ್ ನಡೆಯಿತು. ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ನಯಾಕಮಾನ, ಚೌಬಾರ, ಗವಾನ್ ಚೌಕ್, ಶಹಗಂಜ್ ಮೂಲಕ ನಡೆದು ಅಂಬೇಡ್ಕರ್ ವೃತ್ತದಲ್ಲಿ ಮುಕ್ತಾಯವಾಯಿತು. ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸರು ಸೇರಿದಂತೆ ಒಟ್ಟು 250ಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿದರು. ಇದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಚಾಲನೆ ನೀಡಿದರು. ಸಿಐಎಸ್ಎಫ್ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನಿಲ್ ಕುಮಾರ್, ಕಂಪನಿ ಕಮಾಂಡರ್ ಇನ್ಸ್ಪೆಕ್ಟರ್ ರವಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣವರ ಹಾಗೂ ಚಂದ್ರಕಾಂತ ಪೂಜಾರ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಸಿಪಿಐಗಳಾದ ಹನುಮರೆಡ್ಡಪ್ಪ, ವಿಜಯ್ ಕುಮಾರ್, ಸಂತೋಷ್ ಕುಮಾರ್ ಸೇರಿದಂತೆ ಅರೆಸೇನಾ ಪಡೆ ಹಾಗೂ ಸಿವಿಲ್ ಪೊಲೀಸ್ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದರು. ಬೀದರ್ ಜಿಲ್ಲೆಗೆ ಈ ಬಾರಿಯ ಲೋಕಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಒಟ್ಟು ಕೇಂದ್ರೀಯ ಪಡೆಗಳು 3 ಕಂಪನಿಗಳು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಿಂದ ಇವತ್ತು ಬಂದು ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೀದರ್ ನಗರದಲ್ಲಿ ನಾವು ಮೊದಲ ಬಾರಿಗೆ ಫ್ಲ್ಯಾಗ್ ಮಾರ್ಚನ್ನು ಇವತ್ತು ಮಾಡಿದ್ದೀವಿ. ನಮ್ಮ ಜೊತೆಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನೀಲ್ ಅವರು ಇದ್ದಾರೆ CISFನಿಂದ, ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ, ಜೊತೆಗೆ CISFನ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತು ಪಥಸಂಚಲನವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಮುಕ್ತವಾಗಿ ಬಂದು ಮತದಾನ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯಾದಂತಹ ಭಯವಿಲ್ಲದೇ ಭಯಮುಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಫೋರ್ಸ್ಗಳ ಜವಾಬ್ದಾರಿಯಾಗಿರ್ತದೆ. ಅದನ್ನು ಇವತ್ತು ನಾವು ಫ್ಲ್ಯಾಗ್ ಮಾರ್ಚ್ ಮಾಡೋದ್ರ ಮೂಲಕ, ಏರಿಯಾ ಡಾಮಿನೇಷನ್ ಮಾಡೋದ್ರ ಮೂಲಕ ನಾವು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿಯೂ ಕೂಡ ಏನಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಕೂಡ ನಾವು ಏನಂದರೆ ಈ ತರಹ ಫ್ಲ್ಯಾಗ್ ಮಾರ್ಚ್ಗಳನ್ನು ಮಾಡಲಾಗೋದು ಹಾಗೂ ಎಲ್ಲಿ ಯಾವುದು ಬೂತ್ಗಳಲ್ಲಿ ನಮಗೆ ಅವಶ್ಯಕತೆ ಇದೆ ಅಲ್ಲಿಯ ಕೇಂದ್ರೀಯ ಈ ಅರೆ ಸೇನಾಬಲ ಪಡೆಗಳು ಅಲ್ಲಿ ಕರ್ತವ್ಯ ನಿರ್ವಹಿಸ್ತವೆ. ಸಾರ್ವಜನಿಕರು ಭಯಮುಕ್ತವಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಎಲೆಕ್ಷನ್ ನಡೆಯೋದ್ರಿಂದ ತಾವೆಲ್ಲ ಬಂದು ಮತದಾನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಎಲ್ಲರೂ ಏನಂದರೆ ಮೇ 7ನೇ ತಾರೀಕಿನಂದು ತಮ್ಮ ಮತಗಟ್ಟೆಗಳಲ್ಲಿ ಬಂದು ಮತದಾನ ಮಾಡಬೇಕು. ತಮ್ಮೊಂದಿಗೆ ಬೀದರ್ ಜಿಲ್ಲೆ ಪೊಲೀಸ್ ಮತ್ತು ಕೇಂದ್ರೀಯ ಅರೆ ಸೇನಾ ಪಡೆಯಾದಂತಹ CISFನ ತುಕಡಿಗಳು ಕೂಡ ಇರ್ತದೆ. ಸೊ ಆದ್ದರಿಂದ ತಾವೆಲ್ಲ ಬಂದು ಮುಕ್ತವಾಗಿ ಏನಂದರೆ ಮತದಾನ ಮಾಡಬೇಕು ಮೇ 7ನೇ ತಾರೀಕಿನಂದು. ಧನ್ಯವಾದ.